ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಇರುವಂತಹ ಜನರ ಮತ್ತು ಯಶಸ್ವಿ ವ್ಯಕ್ತಿಗಳ ನಡುವೆ ವ್ಯತ್ಯಾಸ. ಹಿಂದಿನ ವಿಡಿಯೋದಲ್ಲಿ ಒಂದನ್ನು ತಿಳ್ಕೊಂಡಿದ್ವಿ. ಎರಡನೇ ವ್ಯತ್ಯಾಸ, ಶ್ರೀಮಂತರು ದುಷ್ಟರು, ಬಡವರ ರಕ್ತ ಹೀರಿ ಅವರ ಪಾಲು ಕಿತ್ಕೊಳ್ಳುವಂಥವರು. ಈ ರೀತಿಯ ಮನಸ್ಥಿತಿ ಇರ್ತದೆ. ಎಲ್ಲ ಶ್ರೀಮಂತರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಸ್ಕ್ಯಾಮರು ಇದ್ದಾರೆ, 100ರಲ್ಲಿ ಒಂದು 20% ಕೆಟ್ಟವರು ಇದ್ದಾರೆ. ನಿಜವಾದ ಶ್ರೀಮಂತರು ಬಿಲ್ ಗೇಟ್ಸ್ ಆಗಿರ್ಬೋದು, ವಾರನ್ ಬಫೆಟ್ ಆಗಿರ್ಬೋದು, ರಿತೇಶ್ ಅಗ್ರವಾಲ್ ಆಗಿರ್ಬೋದು, ತುಂಬ ಜನರಿದ್ದಾರೆ. ಜೀರೋದಿಂದ ಬಂದು ಆಗರ್ಭ ಶ್ರೀಮಂತರಾಗಿದ್ದಾರೆ. ರಿಯಲ್ ಆಗಿ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ನಾವು ಯಾವುದನ್ನ ಹೇಟ್ ಮಾಡ್ತೀವೋ, ತಿರಸ್ಕಾರ ಮಾಡ್ತೀವೋ, ನಾವು ಅದರ ಹತ್ರ ಹೋಗಲ್ಲ. ನಮ್ಮ ಮನಸ್ಸಲ್ಲಿ ಶ್ರೀಮಂತರು ಕೆಟ್ಟವರು, ಮೋಸಗಾರರು, ದುಡ್ಡು ಕೆಟ್ಟದು ಅನ್ನೋ ಭಾವನೆ ನಮ್ಮ ಒಳಗಡೆ ಇದ್ದರೆ ನಾವು ದುಡ್ಡು ಮಾಡಲ್ಲ, ಮಾಡಲಿಕ್ಕೂ ನಮ್ಮ ಮನಸ್ಸು ಬಿಡಲ್ಲ. ಶ್ರೀಮಂತರ ಕಾರು ಬಂಗ್ಲೆ ನೋಡಿ ಉರ್ಕೊಳ್ತಾ ಇದ್ರೆ ಹೇಗೆ ನಾವು ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ? ಎಲ್ಲ ಶ್ರೀಮಂತರು ಕೆಟ್ಟವರಲ್ಲ, 70-80% ತುಂಬಾ ಒಳ್ಳೆಯವರು ಇದ್ದಾರೆ. ರಿಯಲ್ ಆಗಿ ಒಳ್ಳೆ ದಾರಿಯಲ್ಲಿ ಗಳಿಸ್ತಾ ಇದ್ದಾರೆ. ಅಂಥವರನ್ನ ಪ್ರೀತಿಸಬೇಕು, ಇಷ್ಟಪಡಬೇಕು. ಅವರು ಕೆಳಮಟ್ಟದಿಂದ ಮೇಲೆ ಹೇಗೆ ತಲುಪಿದ್ರು ಅದನ್ನು ಕಲಿಬೇಕು. ಮಾರ್ಕೆಟಲ್ಲಿ ಏನು ಮಾಡಿ ಅವರು ಯಶಸ್ವಿ ಆದರು, ದುಡ್ಡು ಮಾಡಿದ್ರು, ನನಗೆ ಗೊತ್ತಿಲ್ಲದಿರುವಂಥದ್ದು ಅವರಿಗೆ ಏನು ಗೊತ್ತಿದೆ ಅದನ್ನು ಅವರಿಂದ ಕಲಿಬೇಕು. ನಾವೇನು ಅಂದ್ಕೊಳ್ತೀವಂದರೆ ಎಲ್ಲ ದುಡ್ಡು ಶ್ರೀಮಂತರ ಹತ್ರ ಇದೆ, ಬಡವರಿಗೆ ಏನೂ ಇಲ್ಲ ಅಂದ್ಕೊಂಡಿದ್ದೀವಿ. ಯಾಕೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಇರ್ತಾರೆ, ಬಡವರು ಏನು ಮಾಡಿದ್ರು ಶ್ರೀಮಂತರಾಗಲ್ಲ. ಆದ್ರೂ 50,000ದಿಂದ 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ ಆಗರ್ಭ ಶ್ರೀಮಂತರಾಗಲ್ಲ, ನೆಕ್ಸ್ಟ್ ಲೆವೆಲಿಗೆ ಹೋಗಲ್ಲ. ಫ್ಯಾಕ್ಟ್ ಏನು ಅಂದರೆ, ಒಂದು ರೂಲ್ಸ್ ಇದೆ, ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ, 80-20 ರೂಲ್. ಈ ಪ್ರಪಂಚದಲ್ಲಿ ಎಷ್ಟು ಹಣ ಇದೆಯೋ ಆ ಎಲ್ಲ ಹಣನ ಎಲ್ಲರಿಗೂ ಸಮನಾಗಿ ಹಂಚಿದ್ರೆ ಕೆಲವು ದಿನಗಳಲ್ಲಿ 80% ಹಣ ಆ 20% ಜನರ ಹತ್ರ ಹೋಗ್ತದೆ. ಯಾಕೆಂದರೆ ಅವರು 2 ರೂಲ್ಸ್ನ ಫಾಲೋ ಮಾಡ್ತಾರೆ, ಅದು ನಾವು ಮಾಡಲ್ಲ. ಏನು ಮಾಡಿದರೆ ನಾವು ಆ 20% ಜನರಲ್ಲಿ ಶಾಮೀಲಾಗ್ಬೋದು, ಶ್ರೀಮಂತರಾಗ್ಬೋದು, ಯಶಸ್ವಿ ಆಗ್ಬೋದು. ಅವ್ರಿಗೇನು ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಅಂದರೆ, ಮೊದಲನೇದು ಪ್ರೊಡ್ಯೂಸರಿಸಮ್. ಈ 20% ಜನ ಪ್ರೊಡ್ಯೂಸ್ ಮಾಡೋದನ್ನು ನಂಬ್ತಾರೆ, ಕ್ರಿಯೇಟ್ ಮಾಡೋದನ್ನು ನಂಬ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಇರುವಂಥ ಜನ ಖರ್ಚು ಮಾಡೋದು ಹೇಗೆ, ಕನ್ಸ್ಯೂಮ್ ಮಾಡೋದು ಹೇಗೆ, ಇದ್ರ ಮೇಲೆ ಫೋಕಸ್ ಮಾಡ್ತಾರೆ. ನಾನಿವತ್ತು ಏನು ನೋಡಲಿ, ಏನು ತಗೊಳ್ಳಿ, ಏನು ತಿನ್ನಲಿ, ಎಲ್ಲಿ ಖರ್ಚು ಮಾಡಲಿ, ಈ ರೀತಿಯ ಮೈಂಡ್ಸೆಟ್ ಇರೋದ್ರಿಂದ ಉದ್ಧಾರ ಆಗಲ್ಲ. ಅದೇ 20% ಜನ ಏನು ಪ್ರೊಡ್ಯೂಸ್ ಮಾಡಲಿ, ಏನು ಕ್ರಿಯೇಟ್ ಮಾಡಲಿ, ಜನರ ಜೀವನನ ಹೇಗೆ ಬೆಟರ್ ಮಾಡಲಿ, ಏನು ಸರ್ವಿಸ್ನ ಕ್ರಿಯೇಟ್ ಮಾಡಲಿ, ಪ್ರೊಡ್ಯೂಸ್ ಮಾಡಲಿ, ಅದ್ರ ಮೇಲೆ ಗಮನ ಇರ್ತದೆ. ನಾವು ಮಾಲ್ಗೆ ಹೋಗಿ ಏನು ತಗೊಳ್ಳಿ ಅಂತ ಯೋಚನೆ ಮಾಡಿದ್ರೆ ಅವರು ಈ ಮಾಲಲ್ಲಿ 10 ಲಕ್ಷ ಡೈಲಿ ಪ್ರಾಫಿಟ್ ಮಾಡ್ಕೋತಾ ಇದ್ದಾರೆ. ಯಾವ ಸ್ಟ್ರಾಟಜಿನ ಇವರು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನು ಎರಡನೇ ರೂಲ್ ಏನಂದರೆ ವ್ಯಾಲ್ಯೂ ಕ್ರಿಯೇಷನ್. ಈ ವ್ಯಾಲ್ಯೂ ಕ್ರಿಯೇಷನ್ ಅನ್ನೋದು 20% ಜನರ, ಯಶಸ್ವಿ ಜನರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗಿರ್ತದೆ, ಬೇರೆ ಬಿಟ್ಟಿರ್ತದೆ. ನನಗೂ ಸಹ ಇದು ತುಂಬ ಲೇಟಾಗಿ ಅರ್ಥ ಆಯಿತು. ವ್ಯಾಲ್ಯೂ ಕ್ರಿಯೇಷನಿಂದ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ತದೆ. ಈ ವ್ಯಾಲ್ಯೂ ಕ್ರಿಯೇಷನ್ ಬಗ್ಗೆ ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿ ಹೇಗೆ ಗಳಿಸೋದು ಅನ್ನೋ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ. ಹೌ ಟು ಅರ್ನ್ ಯುವರ್ ಫಸ್ಟ್ ಲ್ಯಾಕ್ ಪರ್ ಮಂತ್ ಕನ್ಸಿಸ್ಟೆಂಟ್ಲಿ. ಅಲ್ಲಿ ಹೇಳಿರುವಂತಹ ಸೂತ್ರನ ಅಪ್ಲೈ ಮಾಡಿಕೊಂಡು, ಫಾಲೋ ಮಾಡಿಕೊಂಡು ರಿಯಲ್ ಮನಿನ ಕ್ರಿಯೇಟ್ ಮಾಡಬಹುದು. 1 ಲಕ್ಷ ಗಳಿಸ್ತೀವಿ ಅಂದಮೇಲೆ 10 ಲಕ್ಷನೂ ಗಳಿಸ್ಬೋದು, 1 ಕೋಟಿನೂ ಗಳಿಸ್ಬೋದು. ಅದರಲ್ಲಿ ಎದುರಿಗಿನ ಕಸ್ಟಮರ್ನ ಯಾವ ನೀಡ್ ನಾವು ಫಿಲಪ್ ಮಾಡ್ಬೋದು, ಅದನ್ನು ಪೂರ್ತಿ ಮಾಡ್ಬೋದು, ಆ ಮೂಲಕ ಹಣ ಗಳಿಸ್ಬೋದು ಅನ್ನೋದನ್ನು ವಿವರವಾಗಿ ವಿವರಿಸಿದ್ದೀನಿ. ಯಶಸ್ವಿ ಜನರು ಹೈ ವ್ಯಾಲ್ಯೂ ಕಂಟೆಂಟ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಯೋಚನೆ ಮಾಡಿದ್ರೆ, ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಇರುವಂಥವರು ಹೇಗೆ ಖರ್ಚು ಮಾಡೋದು, ಎಲ್ಲಿ ಖರ್ಚು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಈ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರಲ್ಲ. ಧೀರುಭಾಯಿ ಅಂಬಾನಿ ಅವರು ತಿಂಗಳಿಗೆ ಏನು ಗಳಿಸ್ತಾ ಇದ್ರು, ಅದರಲ್ಲಿ ಅವರು ಒಂದು ಐಷಾರಾಮಿ ಹೋಟ್ಲಿಗೆ ಹೋಗಿ ಒಂದು ಕಾಫಿ ಕುಡ್ಕೊಂಬರ್ತಾ ಇದ್ರಂತೆ. ಯಾಕೆಂದರೆ ಅವರು ಶ್ರೀಮಂತರ ಪ್ರಪಂಚನ ನೋಡ್ಲಿಕ್ಕೆ ಬಯಸ್ತಾ ಇದ್ರು. ಅದನ್ನು ಒಬ್ಬ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ನ ವ್ಯಕ್ತಿ ನೋಡಿದರೆ ಅವರನ್ನು ಮುಟ್ಟಾಳ ಅನ್ಬೋದು. ಅವರು ತಮ್ಮ ಮೇಲೆ ತಾವು ಇನ್ವೆಸ್ಟ್ ಮಾಡ್ಕೊಳ್ಳಲ್ಲ. ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಹಣ ಡಬಲ್ ಆಗ್ತದೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಹಣ ಕಂಪೌಂಡಿಂಗ್ ಆಗ್ತದೆ, ರಿಟರ್ನ್ ಬಂದೇ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಒಂದು ಉದಾಹರಣೆಗೆ, ಈ ಒಂದು 5-6 ನಿಮಿಷದ ವಿಡಿಯೋನ ನಾನು ನೋಟ್ಸ್ ಮಾಡಿ, ರೆಕಾರ್ಡಿಂಗ್ ಮಾಡಿ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಕಡೆ ಈ ಕಡೆ 1 ಅವರ್ ಇನ್ವೆಸ್ಟ್ ಮಾಡಿದ್ದೀನಿ.
ಈಗ ಇದ್ರ ಮೇಲೆ ಆ್ಯಡ್ ರನ್ ಆಗ್ತಾ ಇದೆ, ನನಗೆ ರೆವಿನ್ಯೂ ಇನ್ಕಮ್ ಕ್ರಿಯೇಟ್ ಆಗ್ತಾ ಇದೆ. ಇದು ಮುಂದೆ ಲೈಫ್ ಲಾಂಗ್ ಇರುತ್ತೆ. ನನ್ನ 1 ಅವರ್ ಸಮಯ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದರಿಂದ ನನಗೆ ನಿರಂತರವಾಗಿ ಹಣ ಬರ್ತಾ ಇದೆ. ಎಷ್ಟು ವ್ಯೂಸ್ ಬರ್ತದೋ, ಎಷ್ಟು ಜನ ಈ ವಿಡಿಯೋನ ನೋಡ್ತಾರೋ ನನಗೆ ದುಡ್ಡು ಬರ್ತದೆ. ಇದು ಇನ್ವೆಸ್ಟ್ಮೆಂಟ್ ಅಂದರೆ. ಮನಿ ಮೇಕಿಂಗ್ನ 3 ಬೇಸಿಕ್ ರೂಲ್ ಇದೆ. ಮೊದಲನೇದು ಲೇಬರ್ ಥ್ರೂ, ಜನರನ್ನು ಇಟ್ಕೊಂಡು ಅಥವಾ ಒಂದು ಟೀಮ್ನ ಹೈರ್ ಮಾಡಿ ದುಡ್ಡು ಮಾಡ್ಬೋದು. ಈಗ ನಮ್ಮ ಸ್ಥಿತಿ ಲೇಬರ್ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಆ ಒಂದು ಪರಿಸ್ಥಿತಿ ಇಲ್ಲದ ಕಾರಣ, ಅಂದರೆ ಲೇಬರ್ ಕೊಡಲಿಕ್ಕೆ ಹಣ ಇಲ್ಲ, ಟೀಮ್ ಹೈರ್ ಮಾಡಲಿಕ್ಕೆ ಅವ್ರಿಗೆ ಪೇಮೆಂಟ್ ಮಾಡಲಿಕ್ಕೆ ದುಡ್ಡಿಲ್ಲ. ಹಾಗಾಗಿ ಎರಡನೇದು ಕ್ಯಾಪಿಟಲ್, ಹಣದಿಂದ ಹಣ ಮಾಡ್ಬೋದು. ಈಗ ಉದಾಹರಣೆಗೆ ನಾನೇನು ಮಾಡ್ತೀನಿ, ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಇವತ್ತು ಸ್ಟಾಕ್ ಬೈ ಮಾಡಿ ನಾಳೆ ಅದ್ರ ಮೇಲೆ ಒಂದು 5 ರೂಪಾಯಿ ಜಾಸ್ತಿ ಆದರೆ, ಒಂದು ಶೇರ್ ಮೇಲೆ 5 ರೂಪಾಯಿ ಜಾಸ್ತಿ ಆದರೆ 100 ಶೇರ್ ಮೇಲೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಇವತ್ತು ಸ್ಟಾಕ್ ತಗೋತೀನಿ, ನಾಳೆ ಸ್ಟಾಕ್ನ ಸೇಲ್ ಮಾಡ್ತೀನಿ. ಇದು ಹಣದಿಂದ ಹಣ ಮಾಡುವ ಸ್ಟ್ರಾಟಜಿ. ಓಕೆ, ನಿಮ್ಮ ಹತ್ರ ಹಣನೂ ಇಲ್ಲ. 3ನೇ ರೂಲು ಲಿವರೇಜ್, ಅಂದರೆ ಈ ಯೂಟ್ಯೂಬ್ ವಿಡಿಯೋ ಥರ ಸ್ವಲ್ಪ ಫೋರ್ಸ್ ಹಾಕೋದು, ಅದರಿಂದ ಜಾಸ್ತಿ ಹಣ ಕ್ರಿಯೇಟ್ ಆಗ್ತದೆ. ಇದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ, ನಾನು ಕೋರ್ಸ್ ರೆಡಿ ಮಾಡ್ತಾ ಇದ್ದೀನಿ. ಡಾರ್ಕ್ ಸೈಕಾಲಜಿ, ವಿಮೆನ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ, ಮೈಂಡ್ ಬಗ್ಗೆ, ಮನಿ ಬಗ್ಗೆ ನಾನೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಕೋರ್ಸ್ನ ಸೇಲ್ ಮಾಡ್ತೀನಿ. ಇದರಲ್ಲಿ ನನ್ನ ಎನರ್ಜಿ, ನನ್ನ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ? ಒಂದು 4-5 ತಾಸು ಅಂದ್ಕೊಳ್ಳೋಣ. ದುಡ್ಡು ಆಗಲ್ವಾ? ಅನ್ಲಿಮಿಟೆಡ್ ದುಡ್ಡು ಬರ್ತಾನೆ ಇರ್ತದೆ. ಇಂಥ ಕೆಲಸ ಹುಡುಕಬೇಕು, ಕಡಿಮೆ ಎಫರ್ಟ್ ಹಾಕಿ ಜಾಸ್ತಿ ಹಣ ಕೊಡುವಂಥದ್ದು. ಇಲ್ಲಿ ನನಗೇನು ಕೆಲಸ ಇರಲ್ಲ. ನೀವು ಯೂಟ್ಯೂಬಲ್ಲಿ ನನ್ನ ವಿಡಿಯೋ ನೋಡ್ತೀರಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ವೆಬ್ಸೈಟ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ತೀರಾ, ವೆಬ್ಸೈಟಿಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಯಾವ ಕೋರ್ಸ್ ತಗೋಬೇಕು ಅಂತ ಅನಿಸುತ್ತೋ ಅದನ್ನು ಡೈರೆಕ್ಟಾಗಿ ತಗೋಬಹುದು. ಈ ರೀತಿಯ ಸ್ಟ್ರಾಟಜಿನ ಯೂಸ್ ಮಾಡೋದು. ಇಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇರಲ್ಲ. ಅಥವಾ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ, ಒಂದು ಸಲ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಹಣ ಕೊಡ್ತಾನೆ ಇರ್ತದೆ. ಅಥವಾ ಒಂದು ಬುಕ್ಕು, ಒಂದು ಪುಸ್ತಕ ಬರೀರಿ, ಒನ್ ಟೈಮು ನೀವೊಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ರೆ ಅದ್ರ ಮೂಲಕ ಹಣ ಬರ್ತಾನೆ ಇರ್ತದೆ. ಅಂದರೆ ಪ್ರೊಡ್ಯೂಸ್ ಮಾಡಿ. ಎಷ್ಟು ದಿವಸ ಅಂತ ಬೇರೆ ವಿಡಿಯೋ ನೋಡ್ಕೊಂಡು ಕೂತ್ಕೋತೀರಾ? ನೀವು ವಿಡಿಯೋನ ಕ್ರಿಯೇಟ್ ಮಾಡಿ. ನೀವು ಇಲ್ಲಿ ಬಂದಿರೋದು ಟೈಮ್ ಪಾಸ್ ಮಾಡಲಿಕ್ಕಲ್ಲ, ಏನಾದರೂ ಸಾಧಿಸಿ. ಇನ್ನು ಮಿಡಲ್ ಕ್ಲಾಸ್ ಜನರ ಮೈಂಡ್ ಸೆಟ್ ಯಾವ ರೀತಿ ಅಂದರೆ, ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಬೇಕು, ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಬೇಕು, ಈಸಿಯಾಗಿ ದುಡ್ಡು ಬರುತ್ತೆ ಅಂತ. ಆ ರೀತಿ ಬರಲ್ಲ, ಯಾವುದೂ ಈಸಿಯಾಗಿ ಸಿಗಲ್ಲ. ನಾನು ಯೂಟ್ಯೂಬಲ್ಲಿ ನನಗೆ ಆ್ಯಡ್ ಬರಬೇಕು ಅಂದರೂ 1 ವರ್ಷ ಕಷ್ಟಪಟ್ಟಿದ್ದೀನಿ. ನಿರಂತರವಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 5 ನಿಮಿಷದ ಒಂದು ವಿಡಿಯೋಗೆ 50 ನಿಮಿಷ ಕೊಟ್ಟಿದ್ದೀನಿ. ಈ ಪ್ಯಾಸಿವ್ ಇನ್ಕಮ್ನ ಟ್ರ್ಯಾಪಲ್ಲಿ ಬಿದ್ದಿರೋವಂಥವ್ರು ತುಂಬ ಜನ ಇದ್ದಾರೆ. 1 ಲಕ್ಷ ಹಾಕಿ ತಿಂಗಳಿಗೆ ನಿಮಗೆ ಪ್ಯಾಸಿವ್ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂಬ್ತಾರೆ, ಮೋಸ ಹೋಗ್ತಾರೆ. ಅಂಥ ಸ್ಕ್ಯಾಮರ್ಗಳು, ಫ್ರಾಡ್ಗಳು ತುಂಬ ಜನ ಇದ್ದಾರೆ. ಏನೋ ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು 5-6 ವರ್ಷ ಕತ್ತೆ ಥರ ಕೆಲಸ ಮಾಡಬೇಕು. ಇದೇ ರಿಯಲ್ ಫ್ಯಾಕ್ಟ್. ಇವತ್ತು ಏನೇ ಪ್ರೊಡ್ಯೂಸ್ ಮಾಡ್ತಾ ಇರುವಂಥವ್ರು, ಅವರಿಗೆ ದುಡ್ಡು ಬರ್ತಾ ಇದೆ ಅಂದರೆ ಅದು ಈಸಿಯಾಗಿ ಬರ್ತಾ ಇಲ್ಲ. ಅದರ ಹಿಂದೆ ಅವರ ತುಂಬ ಶ್ರಮ ಇದೆ. ಅದು ಕ್ರಿಯೇಟ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರ್ತದೆ.